ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಗಿಬ್ಲಿ 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 ಇದೊಂಥರ ಟ್ರೆಂಡ್ ಆಗೋಗ್ಬಿಟ್ಟಿದೆ. ಯಾರು ನೋಡಿದ್ರು ಈ ಗಿಬ್ಲಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಕಿಕ್ ಹೊಡಿಯೋ ನಶೆ ಥರ ಗಿಬ್ಲಿ ಫೋಟೋಗೆ ಅಡಿಕ್ಟ್ ಆಗ್ತಾ ಇದ್ದಾರೆ. ಐ ಥಿಂಕ್ ನೀವು ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಗಿಬ್ಲಿ ಫೋಟೋಗಳನ್ನ ನೋಡ್ತಿರ್ಬೋದು. ಜೊತೆಗೆ ನಿಮ್ಮ ಅಸಲಿ ಫೋಟೋನ ಗಿಬ್ಲಿ ಫೋಟೋಗೆ ಕನ್ವರ್ಟ್ ಮಾಡಿಕೊಂಡು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ಬೋದು. ಅಷ್ಟಕ್ಕೂ ನಾವು ಈ ಗಿಬ್ಲಿ ಫೋಟೋ ಯಾವ ಥರ ಎಡಿಟ್ ಮಾಡೋದು ಅಂತ ಹೇಳಕ್ಕೆ ಬಂದಿಲ್ಲ. ಇದು ಎಷ್ಟು ಸೇಫ್ ಅಂತ ಕೆಲ ತಜ್ಞರ ಹತ್ರ ಮಾಹಿತಿ ಪಡೆದು ನಿಮಗೆ ಹೇಳ್ತಾ ಇದ್ದೀವಿ. GPT-4ನಿಂದ ಈ ಗಿಬ್ಲಿ ಫೋಟೋಗಳು ಸಖತ್ ಟ್ರೆಂಡ್ ಆಗಿಬಿಟ್ಟಿದೆ. ಲಕ್ಷಾಂತರ ಕೋಟ್ಯಾಂತರ ಜನರು ತಮ್ಮ ಫೋಟೋಗಳನ್ನು ಖುಷಿಗೋಸ್ಕರ ಕನ್ವರ್ಟ್ ಮಾಡಿಕೊಂಡು AI ಅಪ್ಲಿಕೇಶನ್ಗಳಿಂದ ಅಪ್ಲೋಡ್ ಮಾಡ್ತಿರೋದು ಅಪಾಯಕ್ಕೆ ಕಟ್ಟಿಟ್ಟ ಬುತ್ತಿ ಅಂತ ಸೈಬರ್ ಎಕ್ಸ್ಪರ್ಟ್ಗಳು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಗಿಬ್ಲಿ ಎಷ್ಟು ಡೇಂಜರಸ್, ಆನ್ಲೈನ್ ಆ್ಯಪ್ಗಳಿಗೆ ಅಪ್ಲೋಡ್ ಮಾಡ್ತಾ ಪರ್ಸ್ನಲ್ ಫೋಟೋಸ್ನಿಂದ ಸ್ಕ್ಯಾಮ್ ಮಾಡಿಬಿಟ್ರೆ ಅನ್ನುವಂತಹ ಎಚ್ಚರಿಕೆಯನ್ನು ಎಕ್ಸ್ಪರ್ಟ್ಗಳು ಕೊಡ್ತಿದ್ದಾರೆ. ಗಿಬ್ಲಿ ಟ್ರೆಂಡ್ಗೋಸ್ಕರ ಫೋಟೋಗಳನ್ನು ಅಪ್ಲೋಡ್ ಮಾಡೋದು ಸೇಫಾ ಅನ್ನುವಂತಹ ಪ್ರಶ್ನೆಗೆ ತಜ್ಞರು ಹೇಳಿದ್ದು ಒಂದೇ ಒಂದು ಉತ್ತರ ಇಲ್ಲ ಅಂತ. ಪ್ರಸಿದ್ಧ ಜಪಾನೀಸ್ ಅನಿಮೇಷನ್ ಸ್ಟುಡಿಯೋದಲ್ಲಿ ಗಿಬ್ಲಿ ಥರನೇ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡೋದು ಹೆಚ್ಚಾಗ್ತಾ ಇತ್ತು. ಇದು ಶುರುವಾಗಿದ್ದು ಗ್ರ್ಯಾಂಡ್ ಸ್ಲ್ಯಾಟಿನ್ ಅನ್ನುವಂತಹ ಅಮೆರಿಕಾದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೋದ ವಾರ ಇದನ್ನು ತಮ್ಮ ಟ್ವಿಟರ್ ಅಕೌಂಟ್ನಲ್ಲಿ ಹಾಕ್ಕೊಂಡಿದ್ರು. ಆ್ಯಕ್ಚುಲಿ ಈ ಗಿಬ್ಲಿ ಜನರೇಟ್ ಆ್ಯಪ್ ಮೊದಲು OpenAI ಇಮೇಜ್ ಜನರೇಟ್ ಮಾಡುವಂತಹ ಟೂಲ್ಸ್ಗಳನ್ನು ಈಗ ಅಪ್ಡೇಟ್ ಮಾಡಿದೆ. ಅದಕ್ಕೋಸ್ಕರ ಅಮೆರಿಕದ ಸಾಫ್ಟ್ವೇರ್ ಇಂಜಿನಿಯರ್ ತಮ್ಮ ಕುಟುಂಬದ ಫೋಟೋಗೆ ಗಿಬ್ಲಿ ಸ್ಟೈಲ್ ಮಾಡಿಕೊಡು ಅಂತ ಕೇಳ್ಕೊಂಡಿದ್ದಾರೆ. ಯಾವಾಗ ಹೊಸ ಫೋಟೋ ಕೈಗೆ ಸಿಕ್ತೋ ಆಗಲೇ ಆ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ. ಆಮೇಲೆ ಅದು ಸಖತ್ ವೈರಲ್ ಆಗೋಯ್ತು. ನಿಮಗೆ ಈ ಗಿಬ್ಲಿ ಫೋಟೋ ಬೇಕು ಅಂತಂದರೆ ಆ ಚಾಟ್ ಬಾಕ್ಸ್ನಲ್ಲಿ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಕೆಲ ಆ್ಯಪ್ಗಳಲ್ಲಿ ಸೈನಪ್ ಕೂಡ ಕೇಳುತ್ತೆ. ಇದರಿಂದ OpenAI ಪರ್ಮಿಷನ್ನಿಂದ ಗ್ಯಾಲರಿಯಲ್ಲಿರುವಂತಹ ಫೋಟೋಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಆಪ್ಷನನ್ನು ಮೊದಲೇ ನೀವು ಕೊಟ್ಟಿರ್ತೀರ. ಇದರಿಂದ ನಿಮ್ಮ ಪರ್ಸ್ನಲ್ ಡೇಟಾ ಹಾಗೂ ಪರ್ಸ್ನಲ್ ಮಾಹಿತಿಗಳನ್ನು ಆಕ್ಸೆಸ್ ಮಾಡಿಕೊಂಡು ದುರುಪಯೋಗ ಆಗುವಂತಹ ಚಾನ್ಸ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಈ ಗಿಬ್ಲಿಗೂ ಮುಂಚೆ ಕ್ಲಿಯರ್ ವ್ಯೂ ಅನ್ನುವಂತಹ AI ಬಂದಿತ್ತು. ಅದು ಕೂಡ ಯೂಸರ್ ಪರ್ಮಿಷನ್ ಇಲ್ಲದೇ ಫೋಟೋಗಳನ್ನು ಬಳಸ್ಕೊಳ್ತಿತ್ತು. ಒಂದು ಲೆಕ್ಕದಲ್ಲಿ ನಾವೇ OpenAIಗೆ ಪರ್ಮಿಷನ್ ಕೊಟ್ಟಂತಾಗೋಗ್ಬಿಟ್ಟಿತ್ತು. ಇದರಿಂದ ಎಷ್ಟೋ ಜನ ಪರಿಣಾಮಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂತಹ ವಿಚಾರವೂ ಕೂಡ ಮಾಹಿತಿ ಸಿಕ್ಕಿದೆ. ಯಾವುದೇ ವಸ್ತುವೇ ಆಗಿರಲಿ, ಮನುಷ್ಯರೇ ಆಗಲಿ ಅಥವಾ ಟೆಕ್ನಾಲಜಿ ಆಗಿರಲಿ, ಎಲ್ಲದಕ್ಕೂ ಲಿಮಿಟ್ ಅನ್ನೋದು ಇರಲೇಬೇಕು. ಇವತ್ತಿನ ಖುಷಿ ನಾಳೆಯ ದುಃಖಕ್ಕೆ ಕಾರಣ ಆಗುತ್ತೆ ಅಂತಾರೆ. ಖುಷಿಯಿಂದ ಈ ಗಿಬ್ಲಿ ಫೋಟೋಗಳನ್ನು ಪಡೆದುಕೊಳ್ತಿದ್ದೀರಾ, ಓಕೆ, ಬಟ್ ಅದರ ಜೊತೆಗೆ ನಿಮ್ಮ ಪರ್ಸ್ನಲ್ ವಿಚಾರಗಳು ಹಾಗೂ ಫೋಟೋಸ್ಗಳು ದೊಡ್ಡ ಸ್ಕ್ಯಾಮ್ಗೆ ಒಳಗಾಗಬಾರ್ದು ಅನ್ನುವಂಥ ಸಣ್ಣ ಕಾಳಜಿ ನಮ್ಮದು. ಯಾವುದಕ್ಕೂ ಎಚ್ಚರಿಕೆಯಿಂದ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳ್ಳಿ. ಅಡಿಕ್ಟ್ ಆಗೋದಕ್ಕೂ ಮುಂಚೆ ರಿಸರ್ಚ್ ಮಾಡಿ ಬಳಸಿ ಅಂತ ಹೇಳ್ತಾ ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.